ಪಾರ್ಕು ಲೇಕು ಅಲ್ಲೇ ಬಿಟ್ಟು ಹೊರಟಾಯಿತು. ಸೊ ಮಳೆ ಸುಮಾರು ಹಂಗೆ ಡ್ರಿಸಿಲ್ ಥರ ಸ್ವಲ್ಪ ತೂರ್ಲಾಗ್ತು. ಹಾಗೆ ಫಾಗ್ ಸ್ಟಾರ್ಟ್ ಆಗೈತೆ ಇಮಿಡಿಯೇಟಾಗೆ. ಇವಾಗ ನಿಂತಿದೆ. ತುಂಬ ತುಂಬ ಚಿಲ್ ಅಂತ ಇದೆ ವೆದರ್. ರೈನ್ ಜಾಕೆಟ್ ಏನೂ ಹಾಕಲಿಲ್ಲ, ಹಾಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಟುವರ್ಡ್ಸ್ ಚೆನ್ನೈ ಪ್ರಯಾಣ ಶುರುವಾಗಿದೆ. ಸೊ ಹೋಗ್ತಾ ಬಜ್ಜಿ ಬೋಣ ತಿನ್ಕೊಂಡು ನಂತರ ಬೆಟ್ಟ ಎಲ್ಲ ಇಳಿದ ಮೇಲೆ ಆನ್ ದ ವೇ ಎಲ್ಲಾದರೂ ಒಂದು ಒಳ್ಳೆ ಲಂಚ್ ಮಾಡಿಕೊಂಡು ಚೆನ್ನೈಗೆ ರೈಡ್ ಮಾಡ್ತಾ ಹೋಗೋದು, ಮನೆ ರೀಚ್ ಆಗೋದು, ಅದು ಪ್ಲ್ಯಾನು. ಸೊ ಲೆಟ್ಸ್ ಗೋ, ಲೆಟ್ಸ್ ಸಿ ಹೌ ಇಟ್ ಗೋಸ್. ಬ್ಯಾಕ್ ಟು ಚೆನ್ನೈ, ಬ್ಯಾಕ್ ಟು ಪೆವಿಲಿಯನ್. ನಾಳೆ ಸೋಮವಾರ, ಇವತ್ತು ಭಾನುವಾರ. ನೈಟ್ ಐ ಥಿಂಕ್ ಒಂದು ಮಿಡ್ ನೈಟ್ ಆಗ್ಬಿಡುತ್ತೆ ನಾವು ಚೆನ್ನೈ ಹೋಗಿ ತಲುಪಲಿಕ್ಕೆ. ಮಳೆಯಲ್ಲೂ ಅಷ್ಟೊಂದು ಆಗಲಿಲ್ಲ ಅಂದರೆ ಸ್ವಲ್ಪ ಬೇಗ ಹೋಗ್ತೀವಿ ಅಂತ ಅನ್ನಿಸುತ್ತೆ. 5 ಬೈಕು ಕಾಡಿನ ನಡುವೆ ಬೈಕಿಗಳಲ್ಲಿ ಓಡಿಸುತ್ತಾ ಟ್ರಾವೆಲ್ ಮಾಡುತ್ತಾ ನಮಗೆ ಬೇಕಾಗಿರೋ ಡೆಸ್ಟಿನೇಷನ್ಗಳನ್ನ ತಲುಪುತ್ತಾ ಲೈಫನ್ನು ಸಾಗಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಈ ಥರ ಬೈಕ್ ತಗೊಂಡು ಈ ಥರ ಟ್ರಾವೆಲ್ ಮಾಡ್ತಾ ಇರೋದು ನನಗೆ ಡ್ರೀಮ್ ಕಮ್ ಟ್ರೂ. ಒಂದು ಸಂತೋಷ, ಎಷ್ಟು ಸಂತೋಷ ಫೀಲ್ ಆಗ್ತಿದೆ ಅಂದರೆ, ನಮಗೆ ಏನೂ ಇಲ್ದಾಗೆ ನಾವೆಲ್ಲೋ ಒಂದು ಕಡೆ ಒಂದು ಹಳ್ಳೀಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಹುಡುಗರು ಹೋಗ್ಬೇಕಾದ್ರೆ ಯಾವುದೋ ಒಂದು ಸೈಕಲ್ ಪಾಸ್ ಆದರೆ, ಅದು ಒಂದು ಗಾಡಿ ಪಾಸ್ ಆದರೂ ಕೂಡ, ಯಾಕಂದರೆ ಅವಾಗ ಸೈಕಲ್ ಇಲ್ಲ, ಗಾಡಿ ಇಲ್ಲ, ಏನಿಲ್ಲ, ಆ ಥರ ಬೆಳೆದಂಥವ್ರು ನಾವು. ಒಂದು ಸೈಕಲ್ ಹೋದ್ರೂ ಸೈಕಲ್ ಅಂತ ನಿಂತ್ಕೊಂಡು ನೋಡಿದಂಥ ಒಂದು ಪರಿಸ್ಥಿತಿಗಳು ನಮ್ಮ ಮುಂದೆ ಇದೆ. ಹಾಗೆ ಗಾಡಿಗಳೇನಾದರೂ ಹೋದರೆ ಅಯ್ಯೋ ಅದರಲ್ಲಾಗುವಂಥ ಖುಷಿಗಳು ನೋಡಿ ಇವಾಗ ಅದನ್ನೆಲ್ಲ ನಾವೇ ಅನುಭವಿಸ್ತಾ ಇದ್ದೀವಿ ಅಂದಾಗ ಖಂಡಿತ ದೇವ್ರ ಹತ್ರ ಇದಕ್ಕಿಂತ ಇನ್ನೇನು ಕೇಳಬೇಕಂತ ನನಗಂತೂ ಗೊತ್ತಾಗ್ತಿಲ್ಲ. ಸೊ ಸಾಕು ದೇವ್ರೆ, ಏನೇನು ಬೇಕೋ ಎಲ್ಲ ಕೊಟ್ಟಿದೀಯಾ. ಸ್ವಲ್ಪ ಈ ಊರನ್ನ ಕ್ರಾಸ್ ಮಾಡಿದ್ದೀವಿ ಅಂತ ಅಂದ್ಕೊತೀನಿ. ಈ ಬಿಲ್ಡಿಂಗ್ಗಳೆಲ್ಲ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ ಅನಿಸುತ್ತೆ. ಸೊ ಈ ಥರ ಬರೀ ಗಿಡ ಮರ ಬೆಟ್ಟ ರೋಡು ಈ ಥರ ಇರೋ ಜಾಗದಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ವೆದರ್ ಅಂತೂ ತುಂಬ ಅದ್ಭುತ ಕಣ್ರಿ. ಎಲ್ಲ ನೋಡ್ಬಿಟ್ವಿ ಒಂದು ದಿವಸಕ್ಕೆ. ಲೈಕ್ ಮಳೆ, ಚಳಿ, ಫಾಗ್ ಎಲ್ಲ ನೋಡ್ಬಿಟ್ವಿ. ಒಂದು ಪೀಸ್ಫುಲ್ ವೆದರಲ್ಲಿ ಒಂದು ಪೀಸ್ಫುಲ್ ರೈಡು ಶುರುವಾಗಿದೆ. ರೈನ್ ಕೋಟ್ ಯಾರು ಹಾಕ್ಕೊಂಡಿಲ್ಲ, ಜಸ್ಟ್ ಹಾಗೆ ತಗಲಾಕೊಂಡಿದ್ದೀವಿ ಬ್ಯಾಗಲ್ಲಿ. ನೋಡೋಣ. ಈ ಥರ ಒಂದು ಸ್ಟ್ರೆಚ್ ನಿಮಗೆಲ್ಲಾದ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಏರ್ಪಿನ್ ಬೆಂಡ್ ಶುರುವಾಯಿತು, ಇಳಿತಾ ಇದ್ದೀವಿ ಬೆಟ್ಟನ. ಎಂಥ ಮಜಾ ಕೊಡ್ತೀವಿ ರೈಡು, ಈ ಒಂದು ಟ್ರಿಪ್ಪು ತುಂಬ ಮಜಾ. ಆ್ಯಕ್ಚುಲಿ ಸಿಟಿಲೇ ಇರಬೇಕಾದ್ರೆ, ಚೆನ್ನೈಲೇ ಇರಬೇಕಾದ್ರೆ ಸಾಟರ್ಡೆ ಸಂಡೇ ಬತ್ತಂದರೆ ಹಿಂಗೆ ಹೋಗ್ಬಿಡ್ತು ಅಂತ ಕಾಣಿಸುತ್ತೆ. ಏನಾಗಲೇ ಶನಿವಾರ ಭಾನುವಾರ ಮುಗ್ದೈತಲ್ಲಪ್ಪ, ವೀಕೆಂಡ್ ಮುಗ್ದೋಯ್ತು ಅಂತ ಅನಿಸುತ್ತೆ. ಬಟ್ ಈ ಥರ ಒಂದು ರೈಡ್ ಬಂದಾಗ ನನಗೇನು ಫೀಲ್ ಆಗುತ್ತೆ ಅಂದರೆ, ಎಷ್ಟೊಂದು ಟೈಮ್ ಇದೆ ನಮಗೆ ಅಂತ ಹೇಳಿ. ಯಾಕಂದರೆ ಶನಿವಾರ ಭಾನುವಾರ 2 ಡೇಸಲ್ಲಿ ಎಷ್ಟು ಎಕ್ಸ್ಪ್ಲೋರ್ ಮಾಡಿರ್ತೀವಿ, ಎಷ್ಟು ರೈಡ್ ಮಾಡಿರ್ತೀವಿ ನಾವು, ಎಷ್ಟು ದೂರ ಗಾಡಿಗಳು ಓಡಿಸಿರ್ತೀವಿ, ಎಷ್ಟು ಜನ ಫ್ರೆಂಡ್ಸ್ ಜೊತೆ ಮೀಟ್ ಮಾಡಿರ್ತೀವಿ, ಡಿಫ್ರೆಂಟ್ ಫುಡ್ಗಳೆಲ್ಲ ಟ್ರೈ ಮಾಡಿರ್ತೀವಿ, ಎಷ್ಟೊಂದು ವಿಚಾರಗಳು ಮಾಡಿರ್ತೀವಿ. ಒಂಥರ ಫುಲ್ಫಿಲ್ ಅಂತ ಅನಿಸುತ್ತೆ. ಬಟ್ ಅಲ್ಲೇ ಚೆನ್ನೈಲೇ ಇದ್ಬಿಟ್ರೆ ಈ ಮೊಬೈಲು ಟಿ ವಿಗೆ ನಾವು ನೋಡಿಕೊಂಡು ಹಂಗೆ ಟೈಮ್ ಹೋಗೋದೇ ಗೊತ್ತಿಲ್ಲ, ಅಷ್ಟೊಂದು ಸ್ಪೀಡಾಗಿ ಹೋಗ್ಬಿಟ್ಟಿರುತ್ತೆ ಟೈಮು. ಅದೊಂದು ನಾನು ನೋಟಿಸ್ ಮಾಡಿದ್ದಂತೆ. ಇದು ಹಸು ಹುಲ್ ಮೇಯ್ತಾ ಇದೆ ಅಲ್ಲಿ, ತುಂಬ ಚೆನ್ನಾಗಿದೆ. ನಾನೊಂದು ಕಾಲದಲ್ಲಿ ಹುಡುಗನಲ್ಲಿ ಲೈಕ್ 10th ಮುಗಿಯೋ ತನಕನೂ ಊರಲ್ಲೇ ಇದ್ದೆ. ಅವಾಗ ಹಸು ಮೇಯಿಸೋದು, ಎಮ್ಮೆ ಮೇಯಿಸೋದು ಅದೇ ಕೆಲಸ. ಸ್ಕೂಲ್ ಟೈಮು ಮುಗಿದ ತಕ್ಷಣ ಅಥವಾ ಸ್ಕೂಲ್ ಟೈಮು ಶುರುವಾಗೋ ತನಕನೂ ಆ ಕೆಲಸಗಳು ಮಾಡ್ತಾ ಬೆಳೆದಿದ್ದು ನಾವೆಲ್ಲ. ಹಾಗೆ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಕಡಲೆಕಾಯಿ, ರಾಗಿ, ಅಳ್ಳು, ತಗರಿ, ಈ ಥರ ಎಲ್ಲ ಬೆಳ್ಕೊಂಡು, ಅವರೆಕಾಯಿ, ಈ ಎಮ್ಮೆ ಮೇಯಿಸ್ಕೊಂಡು, ಎಮ್ಮೆ ಹಾಲು ಕುಡ್ಕೊಂಡು, ಎಮ್ಮೆ ಮೊಸರು ತಿನ್ಕೊಂಡು, ದನ ಕರ ಹಸು ಅಂತ ತುಂಬಾ
ಇವಾಗ ಫೀಲ್ ಮಾಡಿದ್ರೆ ನನಗೇನು ಅನಿಸ್ತದೆ ಅಂದರೆ ಒಂದು ಒಳ್ಳೆ ಚೈಲ್ಡ್ಹುಡ್ಡು ಒಂದು ಹೆಲ್ತಿ ಲೈಫ್ ಸ್ಟೈಲು ಆ ಒಂದು ಚೈಲ್ಡ್ಹುಡ್ಡು ನಮಗೆ ಸಿಕ್ಕಿದೆ. ಆದರೆ ಎಂಟರ್ಟೈನ್ಮೆಂಟ್ ಅಂದರೆ ಇವಾಗ ಏನು ಸಿಟಿ ಹುಡುಗರು ಎಂಜಾಯ್ ಮಾಡ್ತಾರೆ, ಲೈಕ್ ತಿನ್ನೋಕೆ ಏನು ಬೇಕಾದರೂ ಅವ್ರಿಗೆ ಸಿಗುತ್ತೆ, ಒಂದು ಪ್ಲೇಸ್ ನೋಡಬೇಕಾದ್ರೂ ಇಲ್ಲ ಅದೆಲ್ಲ ಒಂದು ಈಸಿಯಾಗಿ ಅವ್ರಿಗೆ ಸಿಗುತ್ತೆ, ಒಂದು ಗ್ಯಾಡ್ಜೆಟ್ಸು ಏನು ಬೇಕಂದ್ರೂ ಈಸಿಯಾಗಿ ಸಿಗುತ್ತೆ. ಸೊ ಆ ಥರ ಇದೆ. ಬಟ್ಟು ನಮಗೇನು ಸಿಕ್ಕಿದ್ದು ಅಂದರೆ ಒಂದು ನೇಚರ್ ಜೊತೆ ಒಂದು ನ್ಯಾಚುರಲ್ ಲೈಫ್ನ ಲೀಡ್ ಮಾಡುವಂಥ ಒಂದು ಅವಕಾಶ ಸಿಕ್ತು. ಬಟ್ಟು ನನ್ನ ಜನ್ರೇಷನ್ನಲ್ಲಿ ಇದಕ್ಕೆ ಆದಮೇಲೆ ಅಂದರೆ ನನ್ನ ಮಕ್ಕಳೆಲ್ಲ ಇದ್ದಾರಲ್ವ, ಸೊ ಅವ್ರಿಗೆ ಆ ಥರ ಒಂದು ಲೈಫು ಸಿಗೋದೇ ಇಲ್ಲ. ಅದು ನಾನೇ ಹೇಳ್ಬಿಡ್ತೀನಿ ನಾನು ಖಂಡಿತವಾಗ್ಲೂ. ಯಾಕಂದರೆ ಅಷ್ಟು ದೂರ ಕ್ರಾಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ನಾವು ಲೈಫನ್ನ. ಬಟ್ಟು ಇದೆಲ್ಲ ಒಂಥರ ಹೆಲ್ತಿ ಲೈಫ್ ಸ್ಟೈಲ್ ಅಲ್ಲ. ನಾನು ಡೆಫಿನೆಟ್ಲಿ ಹೇಳ್ತೀನಿ, ನಾನು ಯಾವಾಗಲೂ ನೇಚರ್ ಜೊತೆ ನ್ಯಾಚುರಲ್ ಆಗಿರೋದನ್ನ ತಿನ್ಕೊಂಡು ನೇಚರ್ ಜೊತೆ ಕೆಲಸ ಮಾಡಿಕೊಂಡು ಬೆಳೆಯೋ ಅಂತಿದೆ ಒಂದು ಕಂಪ್ಲೀಟ್ ಲೈಫು, ಹೆಲ್ತಿ ಲೈಫು. ಇವೆಲ್ಲ ರೋಗಗಳು ಕಣ್ರಿ. ಫಾಸ್ಟ್ ಫುಡ್ಗಳನ್ನ ತಿನ್ಕೊಂಡು ಮನೇಲೇ ಕೂತ್ಕೊಂಡು ಟಿ ವಿಗಳು ನೋಡಿಕೊಂಡು ಮೊಬೈಲ್ಗಳು ನೋಡಿಕೊಂಡು ಎಲ್ಲೂ ಎಕ್ಸ್ಪ್ಲೋರ್ ಮಾಡ್ದಿರಾ ಕೆಲಸ ಆಯಿತು ಮನೆ ಆಯಿತು ಅಂತ ಇದ್ಬಿಟ್ರೆ ಇವೆಲ್ಲ ವೆರಿ 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 ಡಿಸಪಾಯಿಂಟೆಡ್. ಈ ಗ್ರೂಪು ಸಿಕ್ಕಿರೋದು ಒಂಥರ ಏನು ಹೇಳೋದು, ಲಕ್ಕಿ ಕಣ್ರಿ. ಯಾಕಂದರೆ ಯಾವಾಗ್ಲೂ ಸೇಫಾಗಿ ಓಡಿಸ್ತಾರೆ. ಸೇಫ್ಟಿ ಒಂದು ಫಸ್ಟ್ ಪ್ರಿಯಾರಿಟಿ ಆಗಿರುತ್ತೆ. ಯಾವುದೇ ರೈಡಲ್ಲಾಗಲಿ ಯಾರಿಗೂ ಆಗಲಿ ಯಾವುದೇ ಒಂದು ಇಲ್ಲಿವರೆಗೂ ಏನೂ ತೊಂದರೆ ಆಗಿಲ್ಲ ಈ ನಮ್ಮ ಗ್ರೂಪಲ್ಲಿ. ಏನು ಈ ಲಾಂಗ್ ರೈಡೆಲ್ಲ ನನಗೆ ಅಭ್ಯಾಸನೇ ಇರಲಿಲ್ಲ ಮೊದಲಿಗೆ ಬೈಕೆಲ್ಲ ತೊಗೊಳ್ಬೇಕಾದ್ರೆ. ಸೊ ಆಲ್ಮೋಸ್ಟ್ ಬೈಕ್ ತೊಗೊಂಡ್ಮೇಲೆ ಇಲ್ಲೊಂದು ರೈಡ್ ಹೋಗ್ಬೇಕಾದ್ರೆ ಎಲ್ಲ ಸ್ವಲ್ಪನೇ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀನಿ. ಎಸ್ಪೆಷಲಿ ಹಿಲ್ಸ್ ರೈಡೆಲ್ಲ ಸ್ವಲ್ಪ ಭಯ ಇತ್ತು ನನಗೆ. ಏನಕ್ಕಂದರೆ ಏನಾದರೂ ಒಂದು ಸ್ವಲ್ಪ ನಮಗೆ ಏನಾದರೂ ಸ್ಲಿಪ್ಪಾಗಿ ಬಿದ್ದಿದ್ದೋಗ್ಬಿಟ್ರೆ ಏನಾದರೂ ಏಟು ಜಾಸ್ತಿ ಆಗಿಬಿಟ್ರೆ ಏನಪ್ಪ ಮಾಡೋದು ಅನ್ನೋ ಒಂದು ಭಯ ಇತ್ತು. ಯಾಕಂದರೆ ಚೆನ್ನೈಲಿದ್ದೀನಿ ನಾನು. ಚೆನ್ನೈಲಿ ಫ್ಯಾಮಿಲಿ ಬಿಸ್ನೆಸ್ ಎಲ್ಲ ಇರೋದ್ರಿಂದ ಏನಾದರೂ ಏಟಾಗಿ ಬೆಡ್ ರೆಸ್ಟ್ ತಗೊಳ್ಳೋ ಪರಿಸ್ಥಿತಿ ಬಂದುಬಿಟ್ರೆ ಅಥವಾ ಪ್ರಾಣನೇ ಹೋಗ್ಬಿಟ್ರು ಕೂಡ ಏನಪ್ಪ ಮಾಡೋದು, ಫ್ಯಾಮಿಲಿ ಹೆಂಗೆ, ಬಿಸ್ನೆಸ್ಗಳು ಹೆಂಗೆ, ಮಕ್ಕಳಿದ್ದಾರೆ ಇಬ್ಬರು ಅನ್ನೋ ಒಂದು ಆ್ಯಕ್ಚುಲಿ ಅದೊಂದು ಎಲ್ರಿಗೂ ಇರುತ್ತೆ ಅದು ಮೈಂಡಲ್ಲಿ. ಖಂಡಿತ ಒಂದು ಸ್ವಲ್ಪ ಬೆಟ್ಟ ಇಳ್ದಂಗೆ ಕಾಣಿಸ್ತಾ ಇದೆ, ಇನ್ನೂ ಇಳಿಬೇಕು ಅನಿಸುತ್ತೆ. ಆಲ್ಮೋಸ್ಟ್ ಒಂದು ಅರ್ಧ ಬೆಟ್ಟ ಇಳಿದ್ಬಿಟ್ಟಿದ್ದೀವಿ. ಏನು ಮರಗಳು ಬೆಳೆದಿದೆ ನೋಡಿ, ಎಲ್ಲ ಈಟಾಗಿ ಹಸಿರುಕ್ಕೆ. ಬಟ್ ಇದನ್ನು ಇಲ್ಲಿ ಮರಗಳೆಲ್ಲ ಬೆಳೀತಾವಲ್ಲ, ತುಂಬ ಹಳೆ ಮರಗಳಿರ್ಬೋದು. ನಂತರ ಹಳೆ ಮರಗಳು ದೊಡ್ಡದಾದ ಅದು ಟೈಮ್ ಬಂದ ಮೇಲೆ ಕಟ್ ಮಾಡೋದಂಥದ್ದು ಇರ್ಬೋದು. ಕಟ್ ಮಾಡಿದ ನಂತರ ಮತ್ತೆ ಅದ್ರ ಜೊತೆಗೇ ಹೊಸ ಮರಗಳನ್ನ ಇಡೋದಿರ್ಬೋದು. ಸೊ ಅದನ್ನ ಯಾವ ರೀತಿ ಫಾರೆಸ್ಟ್ ಬಂದು ಮೇಂಟೈನ್ ಮಾಡ್ತಿದೆ, ಹಾಗೆ ಸೇಲ್ ಮಾಡುವಂಥ ಮರಗಳಿನ ಒಂದು ಫಿನಾನ್ಷಿಯಲ್ ಏನಿದೆ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ತಿಳ್ಕೊಬೇಕಲ್ಲ ಅಂತ ಒಂದು ಇದು. ಬಟ್ ಗೊತ್ತಿಲ್ಲ ಹೇಗೆ ನಡೀತಾ ಇದೆ ಅವೆಲ್ಲ ಅಂತ. ಅದರಲ್ಲಿ ಎಷ್ಟು ಆದಾಯ ಬರ್ತಿದೆ ಗೌರ್ಮೆಂಟಿಗೆ, ಈ ಮರಗಳೆಲ್ಲ ಎಲ್ಲಿಗೆ ಸೇಲ್ ಮಾಡ್ತಾರೆ, ಸೊ ಏನಂತ ಅದು ನನಗೆ ಅಂತಲ್ಲ ಪಬ್ಲಿಕ್ಗೆ ಆ ಒಂದು ನಾಲೆಜೇ ಇಲ್ಲ. ಯಾರೋ ಸೆಂಟ್ರಲ್ಲಿ ಬಂತಲ್ಲ ಹಾಕೊಂಬಿಟ್ರಲ್ಲಪ್ಪ ಸ್ಕೂಟಿ ಬೈಕು. ಚೆನ್ನಾಗಿದೆ. ಏರ್ ಪಿನ್ ಬೆಂಡು ತುಂಬ ಡೌನಿಗೆ ಹೋಗ್ತಾಯಿದೆ, ತುಂಬ ಸ್ಟೀಪಾಗಿ ಹೋಗ್ತಾಯಿದೆ ಡೌನು. ಸೊ ಹುಷಾರಾಗಿ ಓಡಿಸ್ಬೇಕು ಇಲ್ಲೆಲ್ಲ. ಆ್ಯಕ್ಚುಲಿ ಬ್ರೇಕೆಲ್ಲ ಏನದು ಕ್ಲಚೆಲ್ಲ ಹಿಡಿಯೋಕ್ಕೆ ಹೋಗ್ಬಾರ್ದು ನಾವಿಲ್ಲಿ. ಒಂದು ಪ್ರಾಪರ್ ಗೇರ್ ರೇಷಿಯೋ, ಲೈಕ್ ಸೆಕೆಂಡ್ ಗೇರು ಐಡಿಯಲ್ ತುಂಬ ಸ್ಟೀಪಾಗಿತ್ತು ಅಂದರೆ, ಇನ್ನೂ ಸ್ಟೀಪಾಗಿತ್ತು ಅಂದರೆ ಫಸ್ಟ್ ಗೇರ್ ಐಡಿಯಲ್ ಹಾಕ್ಕೊಂಡು ಸ್ವಲ್ಪ ಸ್ಲೋವಾಗಿ ಓಡಿಸ್ಕೊಳ್ಳೋದು ವಾಸಿ. ಯಾಕಂದರೆ ತುಂಬ ಕಷ್ಟ ಟರ್ನಿಂಗಲ್ಲಿ. ನೋಡಿ ಆಗಲೇ ಗ್ಲಾಸ್ ತಗಲಾಕೊಂಬಿಟ್ಟ. ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾದ ತಕ್ಷಣ ನನಗೆ ಮುಂದೆ ಹೋಗ್ಬಿಟ್ಟು ಇದು ಮಾಡ್ತಾಯಿದ್ದಾನೆ. ಆಲ್ಮೋಸ್ಟ್ ಡೌನ್ ಇಳಿತಾ ಹೋಗ್ತಾ ಇದ್ದೀವಿ. ಇಳಿತಾ ಈ ಕೂಲಿಂಗ್ನೆಸ್ಸೂ ಕಡಿಮೆ ಆಗ್ತಾ ಬರ್ತಾ ಇದೆ, ಫೀಲ್ ಆಗ್ತಾ ಇದೆ. ಫುಲ್ ಇಳ್ದಾದ್ಮೇಲೆ ಸೆಕೆ ಅನ್ನೋದು ಇವಾಗೇನು ಸದ್ಯಕ್ಕೆ ಸೆಕೆ ಅನ್ನೋದು ಸ್ವಲ್ಪ ಕಡಿಮೆನೇ ಬಿಡಿ. ಯಾಕಂದರೆ ಮಳೆಗಳಾಗ್ತಿದೆ ಅಲ್ವಾ. ಸೊ ಅದರಿಂದ ರೈಡಿಂಗು ಲೈಕ್ ಮೂವಿಂಗಲ್ಲಿ ಇರಬೇಕಾದ್ರೆ ಏನು ಗೊತ್ತಾಗಲ್ಲ, ಯಾಕಂದರೆ ಕೂಲಾಗಿ ಗಾಳಿ ಬರ್ತಿರ್ತಿದೆ. ಈ ವಿಂಟರಲ್ಲೆಲ್ಲ ಪ್ರಾಬ್ಲಮ್ ಅಂತೇಳಿ ಜಾಸ್ತಿ ವಿಂಟರ್ ರೈಡ್ ಮಾಡ್ತಿರ್ಲಿಲ್ಲ ನಾವು. ಯಾವಾಗಲೂ ನಮ್ಮ ರೈಡ್ ಪ್ಲ್ಯಾನಿಂಗೆಲ್ಲ ಲೈಕ್ ಸಮ್ಮರಲ್ಲೇ ಇರ್ತಿತ್ತು. ತುಂಬಾ ಕಷ್ಟಪಟ್ಕೊಂಡು ಬೆವರು ಸುರಿಸ್ಕೊಂಡು ರೈಡ್ ಮಾಡ್ತಾಯಿದ್ವಿ. ಇವಾಗ ಗೊತ್ತಾಗುತ್ತೆ ವಿಂಟರ್ ರೈಡ್ ಬಂದು ಎಷ್ಟು ಸಗದಾಗಿರುತ್ತೆ ಅಂತ. ಐ ಥಿಂಕ್ ವಿಂಟರ್ ರೈಡ್ ಈಸ್ ಆಲ್ವೇಸ್ ದಿ ಬೆಸ್ಟ್. ನನಗಿನ್ನ ನಮ್ಮೂರ ಕಡೆ ಹಾಗೆ ಕರ್ನಾಟಕ ಇದೆಲ್ಲ ಸ್ವಲ್ಪ ರೈಡ್ ಮಾಡಬೇಕಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಐ ಹೋಪ್ ಆ ಟೈಮ್ ಒಂದು ಬರುತ್ತೆ ಅಂತೇಳಿ ಖಂಡಿತ. ಸೊ ಆ ಟೈಮ್ ಬಂದಾಗೆ
ಖಂಡಿತ ತುಂಬ ತುಂಬ ಜನಗಳನ್ನ ಮೀಟ್ ಮಾಡಬೇಕು, ಅವ್ರಗಳ ಜೊತೆ ಮಾತಾಡಬೇಕು, ಅವ್ರಿಗಳ ಪಬ್ಲಿಕ್ ಜೊತೆ ಬೆರಿಬೇಕು ಅನ್ನೋದು ಒಂದು ಆಸೆ ಇದೆ ನನಗೆ. ಆ ಒಂದು ಟೈಮ್ ಬರುತ್ತೆ ಅಂತ ಭಾವಿಸಿದ್ದೀನಿ. ಅದಕ್ಕೋಸ್ಕರ ಲೈಕ್ ಏಜ್ನೂ ಹೋಗ್ಬಿಡ್ಬಾರ್ದು, ಎಲ್ತ್ನೂ ಹಾಳಾಗ್ಬಿಡ್ಬಾರ್ದು ಅಂತೇಳಿ ತುಂಬಾ ಕಾನ್ಸಿಯಸ್ ಆಗಿ ಹೆಲ್ತ್ ಬಗ್ಗೆ ಇರ್ಬೋದು ಎಲ್ಲ ನೋಡಿನೇ ಎಲ್ಲ ಮೇಂಟೈನ್ ಮಾಡ್ತಾ ಬರ್ತಾ ಇದ್ದೀನಿ. ಬಿಗಿನಿಂಗಲ್ಲಿ ತುಂಬ ಓವರ್ ಕಾನ್ಫಿಡೆನ್ಸಾಗಿ ದಯವಿಟ್ಟು ಈ ಥರ ಒಂದು ಏರ್ಪಿನ್ ಬಂಡಲ್ಲಿ ಇರ್ಬೋದು, ಬೆಟ್ಟದಲ್ಲೇ ಇರ್ಬೋದು, ಎಲ್ಲೇ ಆಗಲಿ ಕಾಮನ್ ಆಗಿ ಹೇಳೋದಂಥದ್ದು ಸ್ವಲ್ಪ ಜಾಸ್ತಿ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ರೈಡಿಂಗ್ ಮಾಡೋದೆಲ್ಲ ಬೇಡ. ಯಾವಾಗಲೂ ಸೇಫ್ಟಿ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಳ್ಳಿ, ಅದ್ರ ಪ್ರಕಾರ ರೈಡ್ಗಳನ್ನ ಮಾಡಿ. ಅದೇನೇ ಯಾವಾಗಲೂ, ಯಾಕಂದರೆ ಲೈಫ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ನಮಗೋಸ್ಕರ ಫ್ಯಾಮಿಲಿಗಳಿರ್ತವೆ, ನಂಬಿ ಫ್ಯಾಮಿಲಿ ಇರುತ್ತೆ, ಫ್ರೆಂಡ್ಸ್ ಇರ್ತಾರೆ. ಎಷ್ಟೊಂದು ಜನ ಎಲ್ಲರೂ ಕ್ಲಚ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಫ್ಯೂಲ್ ಸೇವ್ ಮಾಡಲಿಕ್ಕೆ, ಆ ಗಾಡಿಗಳನ್ನ ಆಫ್ ಮಾಡ್ಕೊಂಡು ಹೋಗ್ತಾರೆ. ಗೊತ್ತಿಲ್ಲದು ಎಷ್ಟು ಮಟ್ಟಿಗೆ ಸೇಫ್ಟಿ ಅಂತ. ಏನಾದರೂ ಒಂದು ಹೆಚ್ಚು ಕಡಿಮೆ ಆದರೆ ಸಡನ್ನಾಗಿ ನಾವು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಮೋಸ್ಟ್ಲಿ ಇಲ್ಲಿ ಯಾವಾಗಲೂ ರೆಗ್ಯುಲರಾಗಿ ಟ್ರಾವೆಲ್ ಮಾಡೋರೆ ಅನಿಸುತ್ತೆ ಅವರು, ಹೆಚ್ಚು ಕಮ್ಮಿ ಹೇಳಬೇಕಂದ್ರೆ. ಅದರಿಂದ ಅವ್ರಿಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಬೆಟ್ಟ ಎಲ್ಲ ಇಳಿದು ಬರ್ತಾ ಇದೀವಿ ಕಣ್ರಿ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಇದೆ. ವಿ ಆರ್ ಗೋಯಿಂಗ್ ಟು ಡೆಫಿನೆಟ್ಲಿ ಮಿಸ್ ಯರ್ ಗಾಡ್ ಎಲ್ಸ್. ಇನ್ನು ನಮ್ಮ ಏನು ಟೂರಿಸ್ಟ್ ಸ್ಪಾಟ್ಗಳಿರಬೇಕು ಎಲ್ಲ ತುಂಬಾ ಒಂಥರ ಏನೋ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋದ್ರಲ್ಲಿ ಇನ್ನೂ ನಾವು ತುಂಬ ಗಮನ ಹರಿಸ್ಬೇಕು. ಲೈಕ್ ಗೌರ್ಮೆಂಟ್ ಏನು ಅದಕ್ಕೆ ಒಂದು ಸ್ಟೆಪ್ನ ಸ್ವಲ್ಪ ಸೀರಿಯಸ್ ಆಗಿ ತೊಗೊಬೇಕು. ಬೆಟ್ಟ ಇಳ್ದಾಯ್ತು ಕಣ್ರೆ. ಸೊ ಬೆಟ್ಟ ಮುಗೀತಾ ಬಂತು. ಇವಾಗ ಇನ್ನೇನಿದ್ರು ಬೈ ಬಸ್ ಹೈವೇಸ್ ಚೆನ್ನೈ ರೀಚ್ ಆಗೋ ತನಕ. ಸೊ ಇಲ್ಲಿಗೆ ನನ್ನ ವೀಡಿಯೋನ ಮುಕ್ತಾಯ ಮಾಡ್ಕೋತೀನಿ. ಏನಕ್ಕಂತಂದರೆ ಈ ಹೈವೇಸು ಇದೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನನಗೆ. ಎಲ್ರೂ ತೋರಿಸೋದೇನೆ, ಅದು ಎಲ್ರೂ ಮಾಡೋದೇನೆ. ಪ್ಲಸ್ಸು ಗೊತ್ತಿಲ್ಲ ಅಲ್ಲೆಲ್ಲ ಹೈವೇಸಲ್ಲಿ ಏನು ಮಾತಾಡ್ಕೊಂಡು ನಾನು ಬ್ಲಾಗ್ ಮಾಡಲಿ ಅಂತೇಳಿ. ಆದ್ದರಿಂದ ಬರೀ ಹಿಲ್ಸ್ನ ಕವರ್ ಮಾಡಿ ಒಂದು ರೀಲ್ ರೂಪದಲ್ಲಿ ಕೊಡೋವಂಥದ್ದು, ಅಥವಾ ಈ ಒಂದು ಹಿಲ್ಸ್ಗಳಲ್ಲಿ ಏನೇನು ಮಾತಾಡ್ಕೊಂಡು ಬಂದಿರ್ತೀನಿ ಅದನ್ನು ಯೂಟ್ಯೂಬಲ್ಲಿ ಹಾಕುವಂಥ ಒಂದು ಪ್ರಯತ್ನನ ಪಡ್ತೀನಿ. ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ, ಆಫ್ ಮಾಡ್ಕೊಳ್ತೀನಿ. ಬಾಯ್, ಟಾಟಾ, ಸಿ ಯು ನೆಕ್ಸ್ಟ್ ಹಿಲ್ಸ್ ರೈಡ್.